ನಿನ್ನೆ ಒಳ ಮೀಸಲಾತಿ ಜಾರಿ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ 35 ವರ್ಷದ ಇತಿಹಾಸ ನಿನ್ನೆ ಫಲಿತಾಂಶವನ್ನು ಸಿಕ್ಕಿದೆ. ಆದರೆ ವಲಯರು ಮತ್ತು ಮಾದಿಗರ ಸಂಖ್ಯೆ ಹೆಚ್ಚಾಗಿರುವುದರಿಂದ ನಮಗಿನ್ನೂ 1% ಹೆಚ್ಚಾಗಿ ಕೊಡಬೇಕಂತ ತಮ್ಮಲ್ಲಿ ಮನವಿ. ಯಾಕಂದರೆ ಮತ್ತೆ ಬೇಕಾದರೂ ಕೂಡ ನೀವು ಜನಗಣತಿ ಮಾಡಿ ನಮ್ಮ ಜನಾಂಗದ ಸಂಖ್ಯೆಯನ್ನು ಹೆಚ್ಚಿರುವುದರಿಂದ ನಮಗೆ ಇನ್ನೊಂದು % ಹೆಚ್ಚು ಕೊಡಬೇಕಾಗಿದೆ ತಮ್ಮಲ್ಲಿ ಮನವಿ. ಹಾಗಾಗಿ ನಮ್ಮ ಮಂಚನಹಳ್ಳಿ ತಾಲೂಕು ಮಾದಿಗರ ಸಮ್ಮುಖದಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ, ನಮ್ಮ ಜನಾಂಗ ಮತ್ತು ಜನಗಣತಿ ಮಾಡಿ ನಮ್ಮ ಜನಸಂಖ್ಯೆಯನ್ನು ಹೆಚ್ಚಾಗಿ ಬಂದರೆ ಮಾತ್ರನೇ ನಮಗೆ 1% ಹೆಚ್ಚಿಸ್ಕೊಡಿ ಅಂತ ಹೇಳ್ತಾ ಈ ಸರ್ಕಾರಕ್ಕೆ ತಿಳಿಪಡಿಸ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಎಲ್ಲ ಸಂಘಟನೆ ಮುಖಂಡರುಗಳು ಇವತ್ತು ಸೇರಿ ಒಂದು ನಿರ್ಧಾರವನ್ನು ತಗೊಂಡು ಈ ಫಲಿತಾಂಶವನ್ನು ಯಶಸ್ವಿ ಮಾಡಿಕೊಡೋದಕ್ಕೆ ನಮ್ಮಲ್ಲಿ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ವಿ. ಜೈ ಹಿಂದ್, ಜೈ ಭೀಮ್. ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ತಿಳಿಸೋದೇನೆಂದರೆ, ನಿನ್ನೆ ತಾನೇ ನಮ್ಮ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದೆ. ಬಂಧುಗಳೇ, ಈ ಹಿಂದಿನ ವರ್ಷದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಒಂದು ಜನಗಣತಿ ಮಾಡೋದಕ್ಕೆ ಒಂದು ಸ್ಪಷ್ಟವಾದ ಆದೇಶವನ್ನು ಮಾಡಿದೆ. ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಆದರೂ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಸ್ವಲ್ಪ ವಿಳಂಬ ಆದ್ರೂ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಅದೇ ರೀತಿಯಾಗಿ ಈ ಒಂದು ಒಳ ಮೀಸಲಾತಿ ವಿಚಾರವಾಗಿ ನಮ್ಮ ಎಡಗೈ ಮಾದಿಗ ಜನಾಂಗಕ್ಕೆ ಸ್ವಲ್ಪ ಬೇಸರವೂ ಇದೆ. ಕಾರಣ ಏನಪ್ಪ ಅಂತಂದರೆ, ಕರ್ನಾಟಕ ಸರ್ಕಾರ ಹಿಂದಿನ ಸರ್ಕಾರಗಳು ಸುಮಾರು 5 ರೀತಿಯ ಆಯೋಗಗಳನ್ನು ಮಾಡಿ ಒಂದು ವರದಿಯನ್ನು ಸರ್ಕಾರ ಕೊಟ್ಟೈತೆ. ಎಲ್ಲ ಆಯೋಗಗಳ ವರದಿ ಪ್ರಕಾರ ನಮ್ಮ ಮಾದಿಗ ಜನಾಂಗ ಹೆಚ್ಚು ಜನಸಂಖ್ಯೆ ಇದೆ. ಆ ಒಂದು ಜನಸಂಖ್ಯೆ ಆಧಾರದ ಮೇಲೆ ಕೊಡೋದಾದರೆ ನಮಗಿನ್ನೂ 1% ಜಾಸ್ತಿ ಕೊಡಬೇಕಾಗಿತ್ತು. ಆದ್ರೂ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಬೇಕಂತಂದರೆ ಇನ್ನೂ ಒಂದು ಸಲ ಒಂದು ಸಮೀಕ್ಷೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಒಳ ಮೀಸಲಾತಿ ಅಂಕಿಅಂಶ ಏನೀಗ 5.25 ಕೊಟ್ಟವ್ರೆ ಅದನ್ನು 6%ಗೆ ಹೆಚ್ಚಿಸ್ಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಮಂಚನಹಳ್ಳಿ ಎಲ್ಲ ಸಂಘಟನೆಗಳ ಮಾದಿಗ ಮುಖಂಡರು ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಜೈ ಭೀಮ್. ಜೈ ಭೀಮ್. ಎಲ್ಲರಿಗೂ ಇವತ್ತು ಮಂಚನಹಳ್ಳಿ ತಾಲೂಕಿಂದ ಎಲ್ಲ ಸಂಘಟನೆ ಒಕ್ಕೂಟದಿಂದ ಇವತ್ತು ನಮ್ಮ ಒಂದು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇವತ್ತು ನಿನ್ನೆ ಒಂದು ಕಮಿಟಿಯಲ್ಲಿ ಒಳ್ಳೆಯ ಆದೇಶವನ್ನು ಹೊರಹಾಕಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ 35 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಹಿರಿಯರು ಮಾಡ್ಕೊಂಡು ಬರ್ತಾನೆ ಇದ್ದರು. ಆದರೂ ಸಹ ನಮ್ಮ ಒಂದು ಸಮುದಾಯಕ್ಕೆ ಯಾವುದೇ ಒಂದು ರೀತಿ ಒಂದು ನ್ಯಾಯವನ್ನು ಸಿಗ್ತಾ ಇರಲಿಲ್ಲ. ಆದ್ದರಿಂದ ನಿನ್ನೆ ಒಂದು ಕಮಿಟಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಫಸ್ಟ್ ಆಫ್ ಆಲ್. ಹಾಗೆಯೇ ನಮ್ಮ ಒಂದು ಎಡಗೈ ಸಮುದಾಯದ ಇವತ್ತು 4.25 ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ನಮ್ಮ ಮಂಚನಹಳ್ಳಿ ತಾಲೂಕಿನ ಎಲ್ಲ ಸಂಘಟನೆಯ ಲೀಡರು ಮತ್ತು ಒಕ್ಕೂಟ ಮಾಡಿಕೊಂಡು ಇವತ್ತು ನಾವು ಒಂದು ಅಭಿನಂದನೆಗಳನ್ನು ಸಲ್ಲುವ ಕಾರ್ಯಕ್ರಮ ಮತ್ತು ಎಲ್ಲ ಸಿಹಿಯನ್ನು ಹಂಚಿ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಜೈ ಭೀಮ್. ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಹೋರಾಟಕ್ಕೆ